ನಿಮ್ಗೊಂದ್ ನಿಜ ಹೇಳ್ಬೇಕು. ಏನದು? ಅದು ಅದು ಏನಂದ್ರೆ ಬೇಗ ಹೇಳು. ಎಕ್ಸಾಮ್ ಬರೀಬೇಕು ಅಂತ ಟೌನ್ಗೆ ಹೋಗಿದ್ದಾಗ. ಎಕ್ಸಾಮ್ ಏನು? ನನ್ ಸ್ಟಡೀಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಕೇಳಿಲ್ಲ? ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರು ಇನ್ನೊಂದಿದೆ. ಅದಕ್ಕಿಂತ ಇಂಪಾರ್ಟೆಂಟಾ? ಅಲ್ಲ, ಲಾಸ್ಟ್ ಟೈಮ್ ಎಕ್ಸಾಮ್ ಬರೀಬೇಕು ಅಂತ ಹೊರಗಡೆ ಹೋಗಿದ್ದಾಗ ಅಲ್ಲಿ ಬಾಬಿ ಅನ್ನೋ ಒಂದ್ ಹುಡುಗ ಪರಿಚಯ ಆಗಿದ್ದ. ಇವತ್ತು ನೀವ್ ಬರೋದಕ್ ಲೇಟ್ ಆಗತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನನ್ನನ್ನು ಕರೆಸ್ಕೊಂಡೆ. ಅದಾದ್ಮೇಲೆ ಸಡನ್ ಆಗಿ ನೀವ್ ಬಂದಿದ್ದಕ್ಕೆ ಅವನನ್ನ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಳಕ್ ಹೇಳ್ದೆ. ಅಯ್ಯೋ, ನೀವ್ ಅಂದ್ಕೊಂಡಿರೋ ರೀತಿ ಏನೂ ಆಗಿಲ್ಲ ರೀ. ನಿಮ್ಮೇಲೆ ಆಣೆ. ನನ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ ಹೇಳಿ? ಅಯ್ಯೋ ಅಯ್ಯೋ, ಬೇಡರಿ ಬೇಡರಿ ಬೇಡರಿ, ಪ್ಲೀಸ್ ರೀ, ಬೇಡರಿ ಪ್ಲೀಸ್ ರೀ. ಬಾಬಿ ಬಾಬಿ ತುಂಬಾನೇ ಹೊರಗ್ ಬರೋ. ಬೇಡರಿ, ಬಾಬಿ ತುಂಬಾ ಒಳ್ಳೆವನ್ರಿ, ಕಾಲೇಜ್ ಟಾಪರ್ ರೀ ಅವನು. ಬೇಡರಿ, ಕ್ಯಾಂಪಸ್ ಇಂಟರ್ವ್ಯೂ ಅವನಿಗೆ ಜಾಬ್ ಸಿಕ್ಕಿದೆ ರೀ. ಬಾಬಿ ನೀನು ಮಾಡ್ಬೇಡ್ರಿ ಪ್ಲೀಸ್ ರೀ. ಬೇಡರಿ ಬೇಡರಿ ಪ್ಲೀಸ್ ರೀ. ಇವತ್ ಕಳೆದ್ರೆ ನಾವ್ಯಾರು ಸಿಗಲ್ಲ ಅಂತ ಯಾಕೆ ಹೇಳ್ದ್ಯೋ? ಲೈ, ಅದೇನೋ ಫ್ಲೋ ಹೇಳ್ದ ಅಷ್ಟೇ. ಫ್ಲೋ ಅಲ್ಲ, ಬೇಕು ಅಂತಾನೆ ಹೇಳ್ದೆ. ಬೇಕು ಅಂತಾನೆ ಹೇಳ್ದ. ಲೈ, ಎಲ್ಗೋಗ್ತಿದ್ಯೋ? 4 ದಿನ ಕಷ್ಟಪಟ್ಟು ಓದೋಣ್ವೋ. ಹಾಸ್ಟೆಲ್ಗೆ ಹೋಗಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ಲೈಫ್ ಕೆರಿಯರ್ ಎಲ್ಲ ಸೆಟ್ ಆಗಿ ಹೋಗುತ್ತೋ. ಏನೋ ಲೈಫ್ ಕೆರಿಯರ್ ಅಂತ ಅಟೆಂಪ್ಟ್ ಮಾಡ್ತಾ ಇದ್ಯಾ? ನಾವ್ ಕಾಲೇಜ್ಗಂತೂ ಹೋದ್ರೆ ಬಾಬಿ ಜೊತೆನೆ ಹೋಗೋದು. ತಿರ್ಸೋ ಕಾರು. ತಿರ್ಗ್ಸೋ. ನಿನ್ಗೆ ಹೇಳ್ತಿರೋದು ತಿರ್ಸೋ ಕಾರು. ಲೇ, ತಲೆ ಕಟ್ಟಿದ್ಯೇನೋ ನಿನ್ಗೆ? ಸ್ವಲ್ಪ ಮಿಸ್ ಆಗಿದ್ರು ಹೋಗ್ತಿದ್ವಿ. ಸೆಲ್ಫಿಶ್ ನನ್ ಮಗನೋ ಇವನು. ಲೇ ಸಿದ್ದು, ಜಾಸ್ತಿ ಮಾತಾಡ್ಬೇಡ. ಯಾರಿಗೋಸ್ಕರ ಇಷ್ಟು ದೂರ ಬಂದೆ? ಇಷ್ಟ ತನಕ ಯಾಕ ಪೊಲೀಸ್ ಸ್ಟೇಷನ್ ಅಲ್ಲಿದ್ದೆ? ನಾನ್ ಸೆಲ್ಫಿಶ್ ಆಗಿದ್ರೆ ಇಷ್ಟೆಲ್ಲ ಮಾಡ್ತಿದ್ದ? ಎಲ್ಲದಕ್ಕೂ ಒಂದ್ ಲಿಮಿಟ್ ಇರುತ್ತೋ. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಇಲ್ಲಿ ತನಕ ಕಳಿಸಿದಾರೋ, ನಾಳೆ ಒಂದ್ ಜಾಬ್ ಮಾಡಿದ್ರೆ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೋ. ನಾವು ಮೊದ್ಲು ಯೋಚಿಸ್ಬೇಕಾಗಿರೋದು ಅವ್ರ ಬಗ್ಗೆ ಕಣೋ. ಅವನೊಬ್ನಿಗೋಸ್ಕರ ನಮ್ ಕೆರಿಯರ್ನ ಹಾಳು ಮಾಡ್ಕೋಬೇಕಾ? ನಮ್ ಫ್ರೆಂಡ್ ಕಣವನು.